ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇನ್ನೇನು ಗಣೇಶನ ಹಬ್ಬ ಬಂತು ಅಲ್ವಾ, ಗಣೇಶನಿಗೆ ಪ್ರಿಯವಾದಂತಹ ರೆಸಿಪಿ ಇದು. ಬೂಂದಿ ಲಾಡುವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಇದಕ್ಕೆ ಬೇಕಾಗೋದಿಲ್ಲ, ಹೆಚ್ಚು ಟೈಮ್ ಕೂಡ ತಗೊಳ್ಳೋದಿಲ್ಲ. ತುಂಬ ಬೇಗನೆ ಈಸಿಯಾಗಿ ಮಾಡ್ಕೋಬೋದು. ಈ ಲಾಡು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಯಾವ ಬಟ್ಲಲ್ಲಿ ಅಳತೆಯನ್ನು ತೋರಿಸ್ತೀನೋ ನೀವು ಅದೇ ರೀತಿಯಾಗಿ ಒಂದೇ ಯಾವುದಾದ್ರೂ ಒಂದು ಬಟ್ಲನ್ನು ಇಟ್ಕೊಂಡು ಅಳತೆ ಪ್ರಮಾಣದಲ್ಲಿ ಮಾಡಿ. ಕರೆಕ್ಟಾಗಿ ಬರುತ್ತೆ, ಹಾಳಾಗೋದಿಲ್ಲ ಈ ಬೂಂದಿ. ನೋಡಿ, ನಾನಿಲ್ಲಿ ತೊಗೊಂಡಿದ್ದೀನಲ್ಲ, ಈ ಬೌಲಲ್ಲಿ 2 ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೋಂಡ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟಿದು. ನೆಕ್ಸ್ಟ್ ಇದಕ್ಕೆ 1 ಬೌಲ್ ನೀರು ಹಾಕ್ಕೊಂಡಿದ್ದೀನಿ. 1 ಬೌಲ್ ನೀರು ಸಾಕಾಗೋದಿಲ್ಲ, ಇದು ಸ್ವಲ್ಪ ಬೋಂಡ ಹಿಟ್ಟಿನ ಅದಕ್ಕೆ ಆಯಿತು. ನೋಡಿ, ನಾನು ಪುನಃ ಇನ್ನೊಂದು ಬೌಲಲ್ಲಿ ನೀರನ್ನು ಹಾಕೋತೀನಿ. 2 ಬೌಲ್ ಕಡಲೆ ಹಿಟ್ಟಿಗೆ 2 ಬೌಲಷ್ಟೇ ನೀರು ಬೇಕಾಗುತ್ತೆ ಇದಕ್ಕೆ. 2 ಬೌಲ್ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಬರಬಾರ್ದು, ಅದರಲ್ಲಿ ಒಂದು ಕೂಡ ಗಂಟು ಸಿಗಬಾರ್ದು. ಆ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಕಲಸಿಟ್ಕೊಂಡಿದ್ದೀನಿ ಈಗ. ನೆಕ್ಸ್ಟ್ ಇದಕ್ಕೆ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿ, ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಅರಿಶಿನ ಪೌಡರು, ಮತ್ತು 1 ಪಿಂಚ್ ಸಾಲ್ಟ್ ಹಾಕೋತಾ ಇದ್ದೀನಿ. ಸ್ವೀಟಲ್ಲಿ ಸ್ವಲ್ಪ ಸಾಲ್ಟ್ ಇರಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ಒಂದು ಸೌಟ್ನ ಸಹಾಯದಿಂದ ಈ ರೀತಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಕ್ಲೀನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸೌಟಲ್ಲಿ ಆಡಿಸ್ತಾ ಇದ್ದರೆ ದೋಸೆ ಹಿಟ್ಟಿನ ಅದಕ್ಕೆ ಇರುತ್ತೆ. ಸೌಟ್ ಮೇಲೆ ಈ ರೀತಿ ಹಿಟ್ಟನ್ನು ಮಾಡಿಕೊಂಡು ಬೆರಳಲ್ಲಿ ಈ ರೀತಿ ಬರೆದು ನೋಡಿ, ಈ ರೀತಿ ಬಂದರೆ ಕರೆಕ್ಟಾಗಿದೆ. ಬೂಂದಿ ಲಾಡು ಮಾಡೋದಕ್ಕೆ ಈ ಹಿಟ್ಟಿನ ಪ್ರಮಾಣ ಸರಿಯಾಗಿದೆ. ನೋಡಿ, ಬೆರಳಲ್ಲಿ ಈ ರೀತಿ ತೆಗೆದ್ಬಿಟ್ರೆ ಒಂದೊಂದು ಹನಿ ಕೆಳಗಡೆ ಬೇಗ ಬೀಳಬೇಕು. ಆ ರೀತಿಯಾಗಿ ಕಲಸಿಟ್ಕೋಬೇಕು. ಎಣ್ಣೆ ಆಲ್ಮೋಸ್ಟ್ ನಾನೀಗ ಕಾಯಿಸ್ಕೊಂಡಿದ್ದೀನಿ. ನೋಡಿ, ಹಾಕಿದ ತಕ್ಷಣ ಆ ಬೂಂದಿ ಮೇಲ್ಗಡೆ ಬರಬೇಕು. ಆಗ ಬಂದರೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಅರ್ಥ. ನಾನೀಗ ಬೋಂಡ ತೆಗೆಯೋದಿರುತ್ತಲ್ಲ, ಆ ಜರಡಿಗೆ ನಾನು ಒಂದೊಂದೇ ಸೌಟನ್ನು ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಟ್ಯಾಪ್ ಮಾಡಿ. ನೋಡಿ, ಒಂದೊಂದಾಗಿ ಬೂಂದಿ ಕಾಳುಗಳು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೀಳ್ತಾ ಇದೆ. ಎಣ್ಣೆಯಲ್ಲಿ ಬಿದ್ದ ತಕ್ಷಣ ಅದು ಮೇಲೆ ಏಳಬೇಕು. ಆ ರೀತಿಯಾಗಿ ಎಣ್ಣೆಯನ್ನು ಕಾಯಿಸ್ಕೋಬೇಕು. ತೀರಾ ಎಣ್ಣೆಯನ್ನು ಕಾಯಿಸ್ಕೋಬೇಡಿ, ಇದು ಖಾರ ಬೂಂದಿ ಆಗಿಬಿಡುತ್ತೆ ಆಮೇಲೆ. ಹಾಗಾಗಿ ಈ ಹದದಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಈ ಬೂಂದಿಗಳನ್ನು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದೀಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತ. ಮೇಲ್ಗಡೆ ನೀವೀಗ ಪ್ರೆಸ್ ಮಾಡಿದರೆ ಕ್ರಿಸ್ಪಿ ಆಗಿರಬೇಕು, ಒಳಗಡೆ ಮೆತ್ತ ಇರಬೇಕು. ಹಾಗೆ ಬೇಯಿಸ್ಕೊಂಡ್ರೆ ಮಾತ್ರ ಬೂಂದಿ ಚೆನ್ನಾಗಿ ಬರೋದು. ಫುಲ್ಲು ಎಲ್ಲ ಬೂಂದಿ ಕಾಳುಗಳು ಕ್ರಿಸ್ಪಿ ಆದರೆ ಅದು ಬೂಂದಿ ಖಾರ ಆಗಿಬಿಡುತ್ತೆ. ಲಾಡು ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನಾನು ತೋರಿಸಿದ್ನಲ್ವ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ. ನಾನು ನೆಕ್ಸ್ಟು ಇದೇ ರೀತಿ ಎಲ್ಲ ಹಿಟ್ಟಲ್ಲಿ ಕೂಡ ಬೂಂದಿ ಲಾಡು ಮಾಡೋದಕ್ಕೆ ಬೂಂದಿಗಳನ್ನು ಈ ರೀತಿ ಮಾಡ್ಕೋತಾ ಇದ್ದೀನಿ. ಎಷ್ಟು ಹಿಟ್ಟನ್ನು ತೊಗೊಂಡಿದ್ದೆ ಅಲ್ವಾ ಅಷ್ಟರಲ್ಲಿ ಪೂರ್ತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲವನ್ನು ಕೂಡ ಎಣ್ಣೆಯಲ್ಲಿ ಬಿಟ್ಕೊಂಡು ಬೂಂದಿ ಲಾಡುಗಳನ್ನು ತೆಗೆದಿಟ್ಕೋಬೇಕು. ಈ ರೀತಿ ಸ್ವಲ್ಪ ದಪ್ಪ ಬಂದರೆ ಅದನ್ನು ಕೂಡ ವೇಸ್ಟ್ ಮಾಡಬೇಡಿ. ಈ ರೀತಿ ಬಂತಲ್ಲ ಅಂತ ಅದನ್ನು ಕೂಡ ತೆಗೆದಿಟ್ಕೊಳ್ಳಿ. ಅದು ಕೂಡ ಯೂಸ್ ಆಗುತ್ತೆ ನಮಗೆ ಲಾಡು ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ದಪ್ಪ ಬೀಳುತ್ತೆ ಒಬ್ಬೊಬ್ಬರಿಗೆ, ಫಸ್ಟ್ ಟೈಮ್ ಟ್ರೈ ಮಾಡೋರಿಗೆ, ಅಥವಾ ಏನಾದರೂ ಮಿಸ್ಟೇಕ್ ಆದರೆ ಕ್ಲೀನಾಗಿ ಬೀಳೋದಿಲ್ಲ. ನೋಡಿ, ಸ್ವಲ್ಪ ದಪ್ಪ ಬಂದಿದೆಯಲ್ಲ, ಅದನ್ನೆಲ್ಲ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಅದನ್ನೆಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಒಂದು ಮಿಕ್ಸರ್ ಜಾರ್ಗೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ವ ಇಷ್ಟಿಷ್ಟು ದಪ್ಪ ಆಗಿರುತ್ತೆ, ಒಂದೊಂದು ಅಂಟ್ಕೊಂಡಿರುತ್ತೆ ಬೂಂದಿ ಕಾಳುಗಳು. ಅದನ್ನೆಲ್ಲ ತಗೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಅದಷ್ಟು ಮಾತ್ರ ಅಲ್ಲ, ನೀವು ಮಾಡಿರೋ ಬೂಂದಿಯಲ್ಲಿ ಒಂದು 1/4 ಭಾಗದಷ್ಟು ಬೂಂದಿ ಕಾಳುಗಳನ್ನು ತಗೊಂಡು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಮಾಡಬೇಕಾಗುತ್ತೆ. ಈಗ ಬೂಂದಿ ಕಾಳುಗಳಿಂದೆಲ್ಲ ರೆಡಿಯಾಗಿದೆ. ನೆಕ್ಸ್ಟು ಪಾಕ ಮಾಡ್ಕೊಳ್ಳೋಣ ಬನ್ನಿ. ನಾನೇನು ಬೌಲಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೆ ಅಲ್ವಾ ಅದೇ ಬೌಲಲ್ಲಿ 2 ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. 1 ಬೌಲಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಹಾಕ್ಕೋಬೇಡಿ. 2 ಬೌಲ್ ಸಕ್ಕರೆಗೆ 1 ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಪಾಕ ಮಾಡ್ಕೋಬೇಕು. ಒಂದೆಡೆ ಪಾಕ ಬರಬೇಕು ನಮಗೆ ಇದಿನ್ನೂ ಒಂದೆಡೆ ಪಾಕ ಬಂದಿಲ್ಲ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಒಂದೆಡೆ ಪಾಕ ಇದಿನ್ನೂ ಆಗಿಲ್ಲ. ಸ್ವಲ್ಪ ಈಗ ಇನ್ನೇನು ಒಂದೆಡೆ ಪಾಕ ಬರೋ ಅಂಥ ಹತ್ತಿರದಲ್ಲಿದೆ ಅಷ್ಟೇ, ಪೂರ್ತಿ ಇನ್ನೂ ಬಂದಿಲ್ಲ. ಅದು ಒಂದೆಡೆ ಪಾಕ ಬರೋ ಅಷ್ಟರಲ್ಲಿ ನಾನೀಗ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ, ಬಾದಾಮಿ, ದ್ರಾಕ್ಷಿ ಮತ್ತು ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಈ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಡು ತುಪ್ಪದಲ್ಲಿ ಕ್ಲೀನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬಿಡಿ. ನೋಡಿ, ಈಗ ಇದು ಆಲ್ಮೋಸ್ಟ್ ಒಂದೆಡೆ ಪಾಕ ಬರ್ತಾ ಇದೆ. ಅದಕ್ಕೆ ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ಈ ರೀತಿ ತೀರಾ ನೊರೆ ಬರ್ತಾ ಇದೆ ಅಂದರೆ ಒಂದೆಡೆ ಪಾಕ ರೆಡಿಯಾಗಿದೆ ಅಂತಲೇ ಅರ್ಥ.
ಈಗ ಪಾಕಕ್ಕೆ ನಾನು 3 ಲವಂಗಗಳನ್ನ ಹಾಕ್ಕೊಂಡಿದ್ದೀನಿ. ನಂತರ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಬೂಂದಿ ಕಾಳುಗಳು, ಅವೆಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬಿಡಿ. ನೋಡಿ ಎಷ್ಟು ತೆಳು ಇದೆ ಅಲ್ವಾ ಇದು. ಬೂಂದಿ ಕಾಳುಗಳೆಲ್ಲ ಅದನ್ನು ಹೀರ್ಕೊಳ್ಳುತ್ತೆ, ಪಾಕವನ್ನು ಕ್ಲೀನಾಗಿ ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ನಾನೀಗ ಇಲ್ಲಿ ಬೂಂದಿ ಕಾಳುಗಳನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ಕೊಂಡು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಪೂರ್ತಿ ಎಲ್ಲದಕ್ಕೂ ಕೂಡ ಅಂಟ್ಕೋಬೇಕು. ಪಾಕವನ್ನು ಪೂರ್ತಿ ಬೂಂದಿ ಕಾಳುಗಳು ಹೀರ್ಕೊಳ್ಳುತ್ತೆ. ನೋಡಿ ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ. ನಾನು ಇದನ್ನು ಒಂದು 10ರಿಂದ 15 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಅದು ಪೂರ್ತಿ ಡ್ರೈ ಆದಮೇಲೆ ನೋಡೋಣ ಬನ್ನಿ, ತೋರಿಸ್ತೀನಿ. ನೋಡಿ ಈ ರೀತಿಯಾಗಿ ಫುಲ್ ಡ್ರೈ ಆಗಿರುತ್ತೆ ಬೂಂದಿ ಕಾಳು. ಪೂರ್ತಿ ಆ ಸಕ್ಕರೆ ಪಾಕವನ್ನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡಿರುತ್ತೆ. ಈ ರೀತಿ ಪೂರ್ತಿ ಅಬ್ಸರ್ವ್ ಆದರೆ ನೋಡಿ ಇದು ಪರ್ಫೆಕ್ಟಾಗಿ ನಿಮಗೆ ಬೂಂದಿ ಲಾಡು ಮಾಡೋದಕ್ಕೆ ಸರಿಯಾದಂತಹ ನಾನು ಏನು ಬೌಲ್ಗಳಲ್ಲಿ ನಿಮಗೆ ಅಳತೆಯನ್ನು ತೋರಿಸ್ತೆ ಅಲ್ವಾ, ಅದೇ ಅಳತೆಯಲ್ಲಿ ಮಾಡಿ ನೋಡಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಬೂಂದಿ ಲಾಡನ್ನು ಮಾಡ್ಕೋಬೋದು. ನಾನೀಗ ನೋಡಿ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈ ರೀತಿ ನಾನು ಎಲ್ಲ ಲಾಡುಗಳನ್ನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಸಿಂಪಲ್ಲಾಗಿ ಈ ರೀತಿಯಾಗಿ ಬೂಂದಿ ಲಾಡನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದು ನಿಮ್ಗೆ ಇನ್ ಕೇಸ್ ಇದೇನಾದರೂ ತುಂಬ ತೆಳು ಆಯಿತು, ನಮ್ಗೆ ಈ ರೀತಿ ಅಬ್ಸರ್ವ್ ಆಗಲೇ ಇಲ್ಲ ಅಂತ ಅಂದರೆ ಇನ್ನು ಸ್ವಲ್ಪ ಬೂಂದಿ ಕಾಳುಗಳನ್ನು ಫಸ್ಟೇ ತೆಗೆದಿಟ್ಕೊಬಿಡಿ. ಆ ಬೂಂದಿ ಕಾಳುಗಳನ್ನ ಇನ್ನು ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಸರಿಯಾಗುತ್ತೆ. ಈಗ ನೋಡಿ ನಾನು ಸಿಂಪಲ್ಲಾಗಿ ಹೇಗೆ ಮನೆಯಲ್ಲೇ ಬೂಂದಿ ಲಾಡುವನ್ನು ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಲಾಡು ರೆಸಿಪಿ. ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಬೂಂದಿ ಲಾಡು ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.